ರಾಯಚೂರಿನಲ್ಲಿ ಕುಡಿಯುವ ಜೆಜೆಎಂ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿದೆ. ಜಿಲ್ಲೆಯಾದ್ಯಂತ ನೀರಿನ ಮೂಲ ಇಲ್ಲದೆ ಜೆಜೆಎಂನಲ್ಲಿ ಅಳವಡಿಕೆಯ ಕಾಮಗಾರಿ ಮುಗಿದ್ರೂ ಕೂಡ ನಲ್ಲಿಯಲ್ಲಿ ಹನಿ ನೀರು ಕೂಡ ಬರ್ತಾ ಇಲ್ಲ. ನೀರು ಬಾರದೇ ಇರೋದ್ರಿಂದ ಪೈಪ್ಗಳನ್ನು ಕಿತ್ತು ಹಾಕಿದ್ದಾರೆ ಜನ. ಜೆಜೆಎಂ ಯೋಜನೆ, ಈ ಯೋಜನೆಯ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಲೂಟಿ ಹೊಡೆದಿದ್ದಾರೆ. ಗೋಲ್ಮಾಲ್ ಆಗಿದೆ. ಯೋಜನೆಗೆ ಹಣ ಬಿಡುಗಡೆ ಆದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. ಕಾಮಗಾರಿ ಮುಗಿದಿದೆ ನಿಜ, ಆದರೆ ನೀರು ಬರ್ತಾ ಇಲ್ಲ, ಹನಿ ನೀರು ಕೂಡ ಬರ್ತಾ ಇಲ್ಲ. ನೋಡ್ತಾ ಇದ್ದೀವಿ, ಕಾಮಗಾರಿಗೆ ಕೋಟಿ ಕೋಟಿ ಹಣ ಖರ್ಚಾಗಿದೆ. ಮೊದಲ ಹಂತದಲ್ಲಿ 280 ಕಾಮಗಾರಿ, ಅದರಲ್ಲಿ 119.39 ಕೋಟಿ ರೂಪಾಯಿ ಬಳಕೆಯಾಗಿದೆ. ಎರಡನೇ ಹಂತದಲ್ಲಿ 228 ಕಾಮಗಾರಿ 80 ಕೋಟಿ ರೂಪಾಯಿ. ಮೂರನೇ ಹಂತ 556 ಕಾಮಗಾರಿ 178.01 ಕೋಟಿ ರೂಪಾಯಿ. ದೇಶದ ಪ್ರತಿಯೊಬ್ಬರಿಗೂ ಕೂಡ ಶುದ್ಧವಾದಂಥ ಕುಡಿಯೋ ನೀರು ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇಡೀ ದೇಶಾದ್ಯಂತ ಹರ್ ಘರ್ ಜಲ್ ಅನ್ನುವಂಥ ಒಂದು ಯೋಜನೆಯನ್ನು ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿಯವರು ಜಾರಿ ಮಾಡಿದರು. ಆದರೆ ಈ ಒಂದು ಯೋಜನೆ ಆರಂಭದಲ್ಲೇ ಹಳ್ಳ ಹಿಡಿದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾವಿವತ್ತು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಬೆಟ್ದೂರ್ ಅನ್ನುವಂಥ ಗ್ರಾಮದಲ್ಲಿದ್ದೇವೆ. ಈ ಒಂದು ಗ್ರಾಮದಲ್ಲೂ ಕೂಡ ಪ್ರತಿಯೊಂದು ಮನೆಗೂ ಕೂಡ ಹರ್ ಘರ್ ಜಲ್ ಒಂದು ಯೋಜನೆ ಅಡಿಯಲ್ಲಿ ನಲ್ಲಿಗಳನ್ನು ಕೂಡಿಸಿದ್ದಾರೆ. ಆದರೆ ಆ ನಲ್ಲಿಗಳಿಗೆ ಇವತ್ತಿಗೂ ಕೂಡ ನೀರು ಬರ್ತಾ ಇಲ್ಲ. ರಾಯಚೂರು ಜಿಲ್ಲೆಯಾದ್ಯಂತ ನೀವು ನೋಡ್ತಾ ಇರ್ಬೋದು, ಈ ರೀತಿಯಾದಂಥ ವ್ಯವಸ್ಥೆಯನ್ನು ಇದೆ. ಈಗ ಬೇಸಿಗೆ ಕಾಲ ಆರಂಭ ಆಯಿತು, ರಾಯಚೂರು ಜಿಲ್ಲೆಯಾದ್ಯಂತ ನೀರಿನ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಗ್ರಾಮಸ್ಥರಿಗೆಲ್ಲರಿಗೂ ಕೂಡ ಶುದ್ಧವಾದಂಥ ನೀರು ಸಿಗಬೇಕು ಅನ್ನೋ ಕಾರಣಕ್ಕೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಈ ರೀತಿಯಾದಂಥ ನಲ್ಲಿಗಳನ್ನು ಕೂಡಿಸಿದ್ದಾರೆ. ಆದರೆ ಆ ನಲ್ಲಿಗೆ ಮಾತ್ರ ನೀರು ಇವತ್ತಿನವರೆಗೂ ಸರಬರಾಜು ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ರಾಯಚೂರು ಜಿಲ್ಲೆಯಲ್ಲಿ ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಕಾಮಗಾರಿ ಜೆಜೆಎಂ ಕಾಮಗಾರಿ ನಡೀತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ಮನೆ ಬಳಿ ಹರ್ ಘರ್ ಜಲ್ ಜೆಜೆಎಂ ಯೋಜನೆ ಅಡಿಯಲ್ಲಿ ಒಂದು ನಲ್ಲಿಗೆ 20 ರಿಂದ 25 ಸಾವಿರ ರೂಪಾಯಿ ಖರ್ಚು ಮಾಡಿ ಗುತ್ತಿಗೆದಾರರು ಕಾಮಗಾರಿಯನ್ನು ವೇಗದೂತವಾಗಿ ಮುಗಿಸಿ ಇವತ್ತು ನೀರು ಬರಲಾರ್ದಂಥ ಸ್ಥಿತಿಯನ್ನು ಇಲ್ಲಿ ಕಾಣಬಹುದಾಗಿದೆ. ನೀವು ನೋಡಿದ್ರೆ ನಲ್ಲಿ ಕೂಡಿಸಿದ್ದಾರೆ, ಆದರೆ ನಲ್ಲಿಗೆ ಹನಿ ನೀರು ಕೂಡ ಬಂದಿಲ್ಲ ಅನ್ನುವಂಥ ಒಂದು ಗಂಭೀರ ಆರೋಪ ಗ್ರಾಮಸ್ಥರದಾಗಿದೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ಗ್ರಾಮಸ್ಥರಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಪ್ರಧಾನಿ ನರೇಂದ್ರ ಮೋದಿಯವರ ಕನಸು ಸರ್ ಹರ್ ಘರ್ ಜಲ್ ಅನ್ನುವಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ಶುದ್ಧವಾದಂಥ ನೀರು ಸಿಗಬೇಕು ದೇಶದ ಪ್ರತಿಯೊಬ್ಬರಿಗಂತ. ಈಗ ನಿಮ್ಮ ಮನೆಯಲ್ಲೂ ಕೂಡ ನಲ್ಲಿಗಳು ಕೂಡಿಸಿದ್ದಾರೆ ಜೆಜೆಎಂ ಕಾಮಗಾರಿ ಅಡಿಯಲ್ಲಿ. ನಲ್ಲಿ ಕೂಡಿಸಿ ಎಷ್ಟು ದಿನ ಆಯಿತು? ನೀರೇನಾದರೂ ಬರ್ತಾ ಇದೆಯಾ? ನಲ್ಲಿ ಕೂಡಿಸಿ ಒಂದು 6 ತಿಂಗಳಾಯ್ತು. ನಲ್ಲಿ ಕೂಡಿಸಿ ಅದಕ್ಕೆ ವಾಟರ್ ಕನೆಕ್ಷನೇ ಕೊಟ್ಟಿಲ್ಲ, ಇನ್ನು ಬೋರ್ ಕೂಡ ಹಾಕಿಲ್ಲ, ಏನಾಗಿಲ್ಲ, ಯಾವ್ದು ನೀರು ಬರ್ತಾ ಇಲ್ಲ. ಇದ್ದು ಕೂಡ ಹಾಳಾಗ್ತಾ ಇವೆ. ಆಲ್ರೆಡಿ ಏನು ಕುಡಿಸಿದಾರ, ಇದು ಕೂಡ ಹಾಳಾಗ್ತಾ ಇವೆ, ಯಾವ್ದು ನೀರು ಬರ್ತಾ ಇಲ್ಲ ನಮಗೆ ಇಲ್ಲಿವರೆಗೆ. ಕೇಳಿದ್ರೆ ಏನು ಹೇಳಿದ್ರು ಸರ್? ನಲ್ಲಿ ಕೂಡ್ಸೋ ಪರ್ತಿಗೆ ಏನು ಹೇಳಿದ್ರು? ಮತ್ತು ಈಗ ಅದಕ್ಕೆ ಏನಾದರೂ ಕಲೆಕ್ಷನ್ ಕೊಡ್ತಾರಂತ ಇಲ್ಲ ಅಂತ ಅಥವಾ ಏನು ಹೇಳ್ತಾ ಇದ್ದಾರೆ? ಕನೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅವ್ರು ನಮ್ಮದು ಏನೈತಿ ನಲ್ಲಿ ಕೂಡಿಸ್ತೀವಿ, ಹೋಗ್ತೀವಿ, ಆಮೇಲೆ ಬರ್ತಾರ ಆಗ್ತಾರ ಅಂತ ಹೇಳ್ತಾರೆ. ಬಟ್ ಯಾರೂ ಬಂದಿಲ್ಲ, ಏನು ವ್ಯವಸ್ಥೆ ಮಾಡಿಲ್ಲ. ಅವರು ಅರ್ಧಂಬರ್ಧ ಹಾಕಿ ಹೋಗ್ಬಿಟ್ಟಿದ್ದಾರೆ ಊರಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.